ಕನ್ನಡ 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 ಪಥಸಂಚಲನ ಕಾರ್ಯಕ್ರಮಕ್ಕೆ ಪಥಸಂಚಲನ ಕಾರ್ಯಕ್ರಮಕ್ಕೆ ಪಥಸಂಚಲನ ಕಾರ್ಯಕ್ರಮಕ್ಕೆ ಕನ್ನಡ ಜಾಗೃತಿ ವೇದಿಕೆ ಪಥಸಂಚಲನ ಕಾರ್ಯಕ್ರಮಕ್ಕೆ ಕನ್ನಡ ಜಾಗೃತಿ ವೇದಿಕೆ ಪಥಸಂಚಲನ ಕಾರ್ಯಕ್ರಮ ಸ್ವಾಭಿಮಾನಿ ಕನ್ನಡಿಗರೇ ಎಲ್ಲರೂ ಬನ್ನಿ. ಸ್ವಾಭಿಮಾನಿ ಕನ್ನಡಿಗರೇ ಸ್ವಾಭಿಮಾನಿ ಕನ್ನಡಿಗರೇ ಸ್ವಾಭಿಮಾನಿ ಕನ್ನಡಿಗರೇ ಕನ್ನಡ ಜಾಗೃತಿ ವೇದಿಕೆ ಪಥಸಂಚಲನ ಕಾರ್ಯಕ್ರಮಕ್ಕೆ ಕನ್ನಡ ಜಾಗೃತಿ ವೇದಿಕೆ ಪಥಸಂಚಲನ ಕಾರ್ಯಕ್ರಮಕ್ಕೆ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಮರಾಠಿಗರ ಅಭಿವೃದ್ಧಿಗೆ ಕೊಟ್ಟಿರ್ತಕ್ಕಂಥದ್ದು ಕೂಡ ದುರಂತ. ಇವತ್ತು ಸಂಸ್ಕೃತ ವಿಶ್ವವಿದ್ಯಾಲಯವನ್ನು ಮಾಡಬೇಕು ಅಂತೇಳಿ ನಮಗೆ ಸಂಸ್ಕೃತ ಅವಶ್ಯಕತೆ ಇಲ್ಲ. ಸಂಸ್ಕೃತ ವಿಶ್ವವಿದ್ಯಾಲಯ ಮಾಡಬೇಕು ಅಂತೇಳಿ 100 ಎಕರೆ ಜಮೀನು ಮಾಗಡಿ ಹತ್ರ ತೆಗೆದುಕೊಂಡು ಅಲ್ಲಿ ಸುಮಾರು 450 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಸಂಸ್ಕೃತ ವಿಶ್ವವಿದ್ಯಾಲಯ ಮಾಡ್ತಿದ್ದಾರೆ. ಇಲ್ಲಿ ನಮ್ಮ ಹಂಪಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಕೊಡೋದಕ್ಕೆ ದುಡ್ಡಿಲ್ಲ. ಅಲ್ಲಿರ್ತಕ್ಕಂಥ ಕುಲಪತಿಗಳಿಗೆ ಉಪಕುಲಪತಿಗಳಿಗೆ ವೇತನ ಕೊಡೋದಕ್ಕೆ ದುಡ್ಡಿಲ್ಲ. ಇಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಸರ್ಕಾರಗಳು ಮಾಡ್ತಾ ಇರ್ತಕ್ಕಂಥದ್ದು, ಅದು ಯಾವುದೇ ಸರ್ಕಾರ ಇರ್ಬೋದು, ಅದು ಕಾಂಗ್ರೆಸ್ ಇರ್ಬೋದು ಅಥವಾ BJP ಇರ್ಬೋದು ಅಥವಾ ಇನ್ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದಾಗ ಅವ್ರು ಮಾಡ್ತಕ್ಕಂಥದ್ದು ಕನ್ನಡಿಗರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದು. ಹೀಗಾಗಿ ಕನ್ನಡಿಗರಿಗೆ ಕಣ್ಣು ಮುಚ್ಕೊಂಡು ಕುಳಿತುಕೊಂಡ್ಬಿಟ್ರೆ ಭವಿಷ್ಯದಲ್ಲಿ ಬಹಳ ನೋವನ್ನು ಬಹಳ ಕಷ್ಟವನ್ನು ಅನುಭವಿಸ್ತಕ್ಕಂಥ ಪರಿಸ್ಥಿತಿಗಳು ಬಹಳ ದೂರ ಇಲ್ಲ. ಅದಕ್ಕಾಗಿ ದಯಮಾಡಿ ಕನ್ನಡಿಗರೇ ಎಚ್ಚೆತ್ಕೊಳ್ಳಿ. ಇವತ್ತು ನಾವು ಈ ಮಹಾಪಥ ಸಂಚಲನ ಇದು ಕನ್ನಡಿಗರ ಏಕತೆ ಐಕ್ಯತೆ ಒಗ್ಗಟ್ಟನ್ನು ತೋರಿಸೋದಕ್ಕಾಗಿ. ನಾವು ಒಗ್ಗಟ್ಟಾಗಿಲ್ಲ ಅಂತ ಹೇಳಿದ್ರೆ ನಮ್ಮನ್ನು ಆಳ್ತಕ್ಕಂಥ ಸರ್ಕಾರಗಳು ಅಥವಾ ಭವಿಷ್ಯದಲ್ಲಿ ಬರ್ತಕ್ಕಂಥ ಯಾವುದೇ ಸರ್ಕಾರಗಳು ಕನ್ನಡಿಗರ ಉದ್ಧಾರಕ್ಕೋಸ್ಕರ ಯಾವುದು ಕೂಡ ಬರೋದಿಲ್ಲ. ಅವನು ಯಾವ ಊರಿಂದ ಬಂದಿರಲಿ, ಯಾವ ದೇಶದಿಂದ ಬಂದಿರಲಿ, ಅವನಿಗೆ ಯಾವುದೋ ಒಂದು ರೇಷನ್ ಕಾರ್ಡೋ ಅಥವಾ ಎಲೆಕ್ಷನ್ ಕಾರ್ಡೋ ಅವನು ಕೊಟ್ಟು ಅವ್ನಿಗೊಂದು ಆಧಾರ್ ಕಾರ್ಡ್ ಮಾಡಿಕೊಟ್ಟು ಅವ್ನ ಓಟ್ಗಳನ್ನು ಪಡ್ಕೊಳ್ಳೋದಕ್ಕೆ ಅವ್ರ ಕಾರ್ಡ್ಗಳೆಲ್ಲ ಎತ್ಕೊಂಡು ಮನೆಗಳು ಇಟ್ಕೊಂಡು ಎಲೆಕ್ಷನ್ ಬಂದಾಗ ಓಟ್ಗಳು ಹಾಕ್ತಕ್ಕಂಥ ಪರಿಸ್ಥಿತಿಗಳನ್ನು ನಾವು ಕಣ್ಣಾರೆ ನೋಡ್ತಿದ್ದೀವಿ. ಇದು ನಡೀತಾ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತು ವಲಸಿಗರ ಹಾವಳಿ ಬೇರೆ ಜಾಸ್ತಿ ಆಗೋಗ್ಬಿಟ್ಟಿದೆ. ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ವಲಸಿಗರು ಕರ್ನಾಟಕಕ್ಕೆ ಬರ್ತಿದ್ದಾರೆ. ಕನ್ನಡ ಮಾತನಾಡ್ರಿ ಅಂತ ಹೇಳಿದ್ರೆ ಕನ್ನಡ ಯಾಕೆ ಮಾತನಾಡಬೇಕು ಅಂತೇಳಿ ಬಹಳ ಉದ್ದಟತನದಿಂದ ಕನ್ನಡ ಹೋರಾಟಗಾರರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಕ್ಕಂಥದ್ದನ್ನು ಕೂಡ ನಾವು ಪ್ರತಿನಿತ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾ ಇದ್ದೀವಿ. ನಮಗೆ ಭಾಳ ನೋವಾಗುತ್ತೆ. ಕನ್ನಡಿಗರು ಅರ್ಥ ಮಾಡ್ಕೋಬೇಕಾಗಿದೆ. ಈಗ ತಮಿಳ್ನಾಡಿಗೆ ಹೋದರೆ ಯಾವುದೇ ಚರ್ಚ್ ಇರ್ಬೋದು, ಮಸೀದಿ ಇರ್ಬೋದು, ದೇವಸ್ಥಾನ ಇರ್ಬೋದು, ಯಾವುದೇ ಧಾರ್ಮಿಕ ಮಂದಿರಗಳ ಮೇಲೆ ಅಲ್ಲಿನ ತಮಿಳು ಭಾಷೆಯನ್ನೇ ಹಾಕಿರ್ತಾರೆ. ಆದರೆ ಬನ್ನಿ ಕರ್ನಾಟಕಕ್ಕೆ ಬನ್ನಿ, ನೀವು ಕರ್ನಾಟಕಕ್ಕೆ ಬನ್ನಿ, ಮಸೀದಿ ಹತ್ರ ಹೋಗಿ ಬರೀ ಉರ್ದು ಇರುತ್ತೆ. ನೀವು ಅದ್ಯಾವುದೋ ಚರ್ಚ್ ಹತ್ರ ಹೋಗಿ ತಮಿಳಿರುತ್ತೆ. ಅಥವಾ ಇನ್ಯಾವುದೋ ದೇವಸ್ಥಾನ ಹತ್ರ ಹೋಗಿ ಹಿಂದಿ ಇನ್ನೊಂದು ಭಾಷೆಗಳನ್ನು ಹಾಕಿರ್ತಾರೆ. ಆದರೆ ನಮ್ಮ ಉದ್ದೇಶ ಅಷ್ಟೇ, ಕನ್ನಡಕ್ಕೆ ಮೊದಲ ಆದ್ಯತೆಯನ್ನು ಕೊಡಬೇಕು. ಕನ್ನಡಕ್ಕೆ ಮೊದಲ ಆದ್ಯತೆ, ಅದು ದೇವಸ್ಥಾನ ಇರ್ಬೋದು, ಮಸೀದಿ ಇರ್ಬೋದು, ಚರ್ಚ್ ಇರ್ಬೋದು ಅಥವಾ ಇನ್ಯಾವುದೇ ಧಾರ್ಮಿಕ ಕೇಂದ್ರಗಳಿರ್ಬೋದು, ಅಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆಯನ್ನು ಕೊಡಲೇಬೇಕು. ಈಗ ನೋಡಿ, ಮೊನ್ನೆ ಶಬರಿಮಲೆಗೆ ಪ್ರತಿ ವರ್ಷ ನಮ್ಮ ಕನ್ನಡಿಗರು ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಕನ್ನಡಿಗರು ಶಬರಿಮಲೆಗೆ ಹೋಗ್ತಾರೆ. ಆ ಶಬರಿಮಲೆಗೆ ಹೋಗೋ ದಾರಿನಲ್ಲಿ ಅವನೊಬ್ಬ ಪ್ರತಿ ವರ್ಷ ನಿಂತ್ಕೊಂಡಿರ್ತಾನೆ. ಅವನು ಕನ್ನಡ ಬಾವುಟ ಕಂಡ್ರೆ ಸಾಕು. 70ನೇ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಮೊದಲಿಗೆ ಏನು ಭಾನುವಾರ 7ನೇ ತಾರೀಕು ಬೃಹತ್ ಪಥಸಂಚಲನವನ್ನು ರೂಪಿಸ್ಕೊಂಡಿದ್ದೀವಿ ಕನ್ನಡ ಜಾಗೃತಿ ವೇದಿಕೆಯಿಂದ. ಈ ವಿಚಾರ ಸುಮಾರು 30 ವರ್ಷಗಳಿಂದ ಕನ್ನಡ ಜಾಗೃತಿ ವೇದಿಕೆ ಮಾಡ್ಕೊಂಬರ್ತಾಯಿದೆ. ಯಾಕಂತ ಹೇಳಿದ್ರೆ ನೆಲ, ಜಲ, ಭಾಷೆ ಈ ಗಡಿ ಭಾಗದಲ್ಲಿ ಕನ್ನಡ ಜಾಗೃತಿ ವೇದಿಕೆ ಸದಾಕಾಲ ಉಳಿಸ್ಕೊಂಡು ಬರ್ತಾಯಿದೆ. ಈ ಕನ್ನಡಕ್ಕೆ ಈ ರಾಜಕಾರಣಿಗಳು ಇತ್ತೀಚೆಗೆ ನಡೀತಂಥ ಕಥೆಗಳು ಇಷ್ಟೊತ್ತು ನಮ್ಮ ದೇವಣ್ಣವ್ರು ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ನೆಲ, ಜಲ, ಭಾಷೆಗೆ ಯಾವತ್ತೂ ಕರ್ನಾಟಕ ಸರ್ಕಾರ, ಅದು ಯಾವುದೇ ಸರ್ಕಾರ ಆಗಿರಲಿ, ಮಾಡಲಿಲ್ಲ. ಯಾಕಂದರೆ ಮಾಡಬೇಕಾಗಿದೆ ಅವರು. ಯಾಕಂದರೆ ತಮಿಳ್ನಾಡು ನೋಡಿ, ಆಂಧ್ರ ನೋಡಿ, ಇವೆಲ್ಲ ಮೊದಲಿಗೆ ಅವರವ್ರ ಭಾಷೆಗೆ ಅವರವ್ರ ಇದಕ್ಕೆ ಆದ್ಯತೆ ಕೊಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಅದನ್ನು ಮಾಡ್ತಾ ಇಲ್ಲ.
ಯಾಕಂತೇಳಿದ್ರೆ ಮುಂದಿನ ದಿನಗಳಲ್ಲಿ ನಾವು ಬೃಹತ್ ಇದು ಈ ಕಾರ್ಯಕ್ರಮವನ್ನು ಮುಗಿಸ್ಬಿಟ್ಟು ಒಂದು ದೊಡ್ಡ ಹೋರಾಟವನ್ನು ಇಟ್ಕೊಂಡಿದ್ದೀವಿ. ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಯಾಕಂತಂದರೆ ಸ್ವಲ್ಪ ಗಂಟಲು ಇದಾಗಿದೆ, ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಒಂದು ಅಭಿನಂದನೆಗಳು. ಈ ಕನ್ನಡ ಜಾಗೃತಿ ವೇದಿಕೆ 30 ವರ್ಷಗಳ ಹಿಂದೆ ಹುಟ್ಟಿದ ಬಂದಿದೆ. ಇದು ನಾವು ಇಲ್ಲಿ ಅತ್ತಿಬೇಲೆಯಲ್ಲಿ ವಾಸವಾಗಿರ್ತಕ್ಕಂತಹ 30 ವರ್ಷದಿಂದ ಬಹಳಷ್ಟು ಶ್ರಮಪಟ್ಟು ಈ ಸಂಘಟನೆಯನ್ನು ಕಟ್ಟಿಕೊಂಡು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮಂಜುನಾಥ್ ದೇವಣ್ಣ ಅವರು ಭಾಳ ಕಷ್ಟಪಟ್ಟು ಎಲ್ಲ ಜನಾಂಗದ ಒಟ್ಟುಗೂಡಿಸಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಎಲ್ಲರ ಹತ್ರ ಹೊಂದಾಣಿಕೆಯಿಂದ ಈ ಸಂಘಟನೆಯನ್ನು ಭಾಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಬಂದಿದ್ದಾರೆ. ಅದಕ್ಕೆ ನಾವು ಮೆಚ್ಚುಗೆ ಆಗಿ ನಮ್ಮನ್ನು ಕನ್ನಡ ಜಾಗೃತಿ ವೇದಿಕೆಯನ್ನು ಸೇರ್ಪಡೆ ಮಾಡಿಕೊಂಡಿದ್ದಾರೆ. ಈ ಭಾಳಷ್ಟು ಏನಂದರೆ ಈ ಕನ್ನಡ ಜಾಗೃತಿ ವೇದಿಕೆ ಕನ್ನಡ ನಮ್ಮ ಕರ್ನಾಟಕವನ್ನು ಉಳಿಸುವಂಥ ಒಂದು ಕಾರ್ಯಕ್ರಮ. ಇದರಲ್ಲಿ ಯಾವುದೇ ಒಂದು ರಿಟೈರ್ಡ್ ಆಗುವಂಥ ಒಂದು ಇದು ಸಂಘಟನೆ ಅಲ್ಲ. ಇದು ವಯಸ್ಸಾಗಿದೆ, ನೀವು ರಿಟೈರ್ಡ್ ಆಗಿ ಇದರಲ್ಲಿ ಅನ್ನೋಂಥ ಇಲ್ಲ. ಎಷ್ಟು ದಿನ ಬೇಕಾದರೂ ಇದರಲ್ಲಿ ಕಷ್ಟ ಬಿಡ್ಬೋದು, ಸಂಘಟನೆಯನ್ನು ಗಟ್ಟಿಯಾಗಿ ಮಾಡ್ಬೋದು, ಎಲ್ಲ ಜನಾಂಗ ಸೇರಿಸ್ಬೋದು, ನಾವು ಕರ್ನಾಟಕ ಧ್ವನಿ ಎತ್ತಬೋದು. ಯಾವುದೇ ಒಂದು ಕಾನೂನು ವಿರುದ್ಧವಾಗಿ ನಾವು ಸಂಘಟನೆಯಲ್ಲಿ ನಾವನ್ನು ಒಂದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಒಂದು ಕೆಲಸ ಮಾಡುವಂಥ ಒಂದು ಸಂಘಟನೆ. ಈ ಸಂಘಟನೆಯಲ್ಲಿ ಭಾಳಷ್ಟು ನಮ್ಮ ರಾಜ್ಯಾಧ್ಯಕ್ಷ ಅಂತ ಅವರು ಹೇಳಿದ್ರು, ನಮ್ಮ ಕನ್ನಡಿಗರಿಗೆ ಇಲ್ಲಿ ಉದ್ಯೋಗ ಇಲ್ಲ, ನಮ್ಮ ಕನ್ನಡಿಗರಿಗೆ ಇಲ್ಲಿ ಒಂದು ಸ್ಥಾನಮಾನ ಇಲ್ಲ ಅಂತ. ಇದು ಭಾಳಷ್ಟು ಒಳ್ಳೆಯ ಮಾತು ಹೇಳಿದ್ದಾರೆ. ಯಾಕಂದರೆ ನಾವು ಬೇರೆ ರಾಜ್ಯದವ್ರಿಗೆ ಇಲ್ಲಿ ಜಲವನ್ನು ದುಡ್ಡಿನಿಗೋಸ್ಕರ ಮಾರ್ಕೊತಾ ಇದ್ದೀವಿ. ಮಾರಿಬಿಟ್ಟು ಅವ್ರ ಹತ್ರ ನಾವು ನಮ್ಮ ಕನ್ನಡಿಗರು ಅವ್ರು ನೀರು ಸಪ್ಲೈ ಮಾಡುವಂಥದ್ದು, ಸೆಕ್ಯೂರಿಟಿ ಕೆಲಸ ಮಾಡುವಂಥದ್ದು, ನಾವು ಯಾವ ರೀತಿಗೆ ಬಂದಿದ್ದೀವಿ ಇದನ್ನು ಎಲ್ರಿಗೂ ನಾವು ಒಂದು ಜಾಗೃತಿ ಮೂಡಿಸಿ ನಾವು ಈ ಕೆಲಸ ಮಾಡೋದಲ್ಲ, ನಾವು ಬೇರೆಯವರಿಗೆ ಬೇರೆ ರಾಜ್ಯದವ್ರು ಬಂದವ್ರಿಗೆ ನಮ್ಮ ವಶಕ್ಕೆ ತರುವಂಥ ಕೆಲಸ ನಾವು ಮಾಡಬೇಕು. ನಾವು ಅವ್ರ ವಶಕ್ಕೆ ಹೋಗುವಂಥ ಕೆಲಸ ಯಾವತ್ತೂ ಮಾಡಬಾರ್ದು. ಆಮೇಲೆ 30 ವರ್ಷಗಳಿಂದ ನಮ್ಮ ಕನ್ನಡ ಜಾಗೃತಿ ವೇದಿಕೆ ಅವರು ಕಷ್ಟಪಟ್ಟು ಇದನ್ನು ಇವತ್ತು ನಮ್ಮ ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ದಿನಾಂಕ 7/12/2025 ನಾವು ಒಂದು ಪಥಸಂಚಲನ ಕಾರ್ಯಕ್ರಮನ ಒಂದು ಬೃಹತ್ ಜಾಥಾ ಪಥಸಂಚಲನ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈ ಪಥಸಂಚಲನ ಕಾರ್ಯಕ್ರಮದಲ್ಲಿ ನಾವು ಅನೇಕ ಒಂದು 2,000 ಜನದಲ್ಲಿ ಒಂದು ಪಥಸಂಚಲನ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ. ಅನೇಕ ಮಹಿಳೆಯರಿಗೆ ಇವತ್ತು ನಮ್ಮ ಕನ್ನಡದ ಬಗ್ಗೆ ಒಂದು ಹೆಚ್ಚಿನ ಗೌರವ ನಮ್ಮ ಕನ್ನಡಾಭಿಮಾನಿಗಳಲ್ಲಿ ಬರಬೇಕು ಅಂತ ಹೇಳ್ಬಿಟ್ಟು ಇವತ್ತು ಅನೇಕ ಒಂದು 600ರಿಂದ 700 ಹೆಣ್ಮಕ್ಳಿಗೆ ನಾವು ಕನ್ನಡದ ಬಾವುಟ ಏನಿದೆ ಆ ಒಂದು ಕಲ್ಲರ್ನ ಸ್ಯಾರಿಗಳ್ನ ಅವ್ರಿಗೆ ಸೀರೆಗಳ್ನ ಕೊಡೋದ್ರ ಮುಖಾಂತರ ಒಂದೇ ಕಲ್ಲರು ಆ ಒಂದು ಕನ್ನಡ ಬಾವುಟ ಒಂದು ಎತ್ತಿ ಹಿಡಿಬೇಕು ಅನ್ನೋ ಒಂದು ಇದಕ್ಕೋಸ್ಕರ ಅವ್ರಿಗೆ ಒಂದು 600 ಸೀರೆಗಳನ್ನು ಒಂದೇ ಥರ ಯೂನಿಫಾರ್ಮ್ ಥರ ಮಾಡಿ ಈ ಒಂದು ಪಥನ ಸಂಚಲನ ಕಾರ್ಯಕ್ರಮದಲ್ಲಿ ನಾವು ಎಲ್ಲರೂ ಸೇರಿ ಭಾಗವಹಿಸ್ತಾ ಇದ್ದೀವಿ. ಇದರಲ್ಲಿ ನಮಗೆ ಏನಂದರೆ ಕನ್ನಡಿಗರಿಗೆ ನಾವು ಇವತ್ತು ಏನಂದರೆ ನಮ್ಮ ಕರ್ನಾಟಕದಲ್ಲಿ ನಮಗೆ ಒಂದು ಕನ್ನಡಿಗರಿಗೆ ಯಾವುದೇ ರೀತಿಯಲ್ಲಿ ನಮಗೆ ಒಂದು ಪ್ರೋತ್ಸಾಹ ಸಿಗ್ತಾಯಿಲ್ಲ. ಇವತ್ತು ನಮ್ಮ ಮಂಜುನಾಥ್ ದೇವಣ್ಣ ಅವ್ರು ಹೇಳಿದ್ರು, ಇವತ್ತು ಕನ್ನಡಿಗರಿಗೆ ಉದ್ಯೋಗ ಎಲ್ಲೂ ಸಿಗ್ತಾ ಇಲ್ಲ. ಸುಮಾರು ಜನ ಇವತ್ತು ನಮ್ಮ ಕರ್ನಾಟಕದಲ್ಲಿ ಇವತ್ತು ನಮ್ಮ ಒಂದು ಅತ್ತಿಬೇಲೆ ಭಾಗದಲ್ಲಿ ಇವತ್ತು ಕೈಗಾರಿಕಾ ಪ್ರದೇಶಗಳಲ್ಲಿ ನಮಗೆ ಕನ್ನಡಿಗರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಸುಮಾರು ಜನ ಹೇಳ್ತಾ ಇದ್ದಾರೆ. ಇವತ್ತು ಒಂದು 3 ಜನ ಹೇಳಿದ್ರು ನಮಗೆ, ಒಂದು ಈ ಗೆಸ್ಟ್ ಲೈನಲ್ಲಿ ಕೈಗಾರಿಕಾ ಪ್ರದೇಶದಲ್ಲಿ ಕೆಲಸ ಮಾಡೋಂಥ ಒಂದು ಕಾರ್ಮಿಕರು ಹೇಳಿದ್ರು, ಇವತ್ತು ನಮ್ಗೆ ಅಲ್ಲಿ ಶಿಫ್ಟ್ಗಳು ಮಾಡ್ತಾ ಇದ್ದಾರೆ ಮೇಡಮ್, ಅವ್ರನ್ನ ಹತ್ರ ಅವರೇ ಅಮೌಂಟ್ ತೊಗೊತಾ ಇದ್ದಾರೆ. ಅವ್ರ ಶಿಫ್ಟಿಗೆ ತಿರ್ಗಿ ಅವ್ರಿಗೆ 2 ಶಿಫ್ಟ್